ಜೈ ಶ್ರೀರಾಮ್. ಶ್ವೇತಾಶ್ರೀ ಅಡುಗೆ ಮನೆಗೆ ಸ್ವಾಗತ. ನಾನಿವತ್ತು ಬೂದುಗುಂಬಳಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ 2 kg ಬೂದುಗುಂಬಳಕಾಯಿ ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ವಾಶ್ ಮಾಡಿಟ್ಕೊಂಡಿದ್ದೀನಿ. ಇದನ್ನು ಕಟ್ ಮಾಡಿಕೊಂಡು ಒಳಗಡೆ ಇರೋ ತಿರುಳನ್ನು ತೊಗೊಳ್ತಾ ಇದ್ದೀನಿ ನಾನು. ಇದನ್ನು ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡ್ಕೋಬೇಕು ಈ ಥರ. ಈಗ ನಾನು ನೀರನ್ನ ಕಾಯೋದಕ್ಕಿಟ್ಟಿದ್ದೀನಿ. ಇದು ಈಗ ಕುದೀತಾ ಇದೆ. ಈಗ ನಾವು ಕಟ್ ಮಾಡ್ಕೊಂಡಿರೋಂಥ ಬೂದುಗುಂಬಳಕಾಯಿನ ಇದಕ್ಕೆ ಹಾಕೋಣ. ಈಗ ಕುದೀತಾ ಇದೆ. ಇದನ್ನು ಒಂದು 10 ನಿಮಿಷ ಬೇಯಿಸ್ಕೋಬೇಕು. ಈಗ ನಾವು ರುಬ್ಬೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಅರ್ಧ ಸ್ಪೂನ್ ಅರಿಶಿನ ಪುಡಿ, 2 ಸ್ಪೂನ್ ಹುಳಿ ಸಾಂಬಾರು ಪುಡಿ, 1 ಸ್ಪೂನ್ ಖಾರದ ಪುಡಿ, ಸ್ವಲ್ಪ ಕಾಯಿ ತುರಿ, ನಾನಿಲ್ಲಿ ತೋರಿಸ್ತಾ ಇರೋದು 2 kg ಬೂದುಗುಂಬಳಕಾಯಿಗೆ ಅರ್ಧ ಪೀಸ್ ಈರುಳ್ಳಿ, ಒಂದು 2 ಸ್ಪೂನಷ್ಟು ಹುರ್ಗಡ್ಲೆ, ಇಷ್ಟನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಈ ಥರ ನೈಸಾಗಿ ಮಾಡ್ಕೋಬೇಕು. ಇದು ಅರ್ಧ ಲೀಟ್ರ್ ಮೊಸರು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಕಡಿಬೇಕು. ಏನು ಒಡಕ್ಲು ಥರ ಇರುತ್ತೆ ಅದೆಲ್ಲ ಫುಲ್ಲು ಸ್ಮ್ಯಾಶ್ ಆಗಿ ಮಜ್ಜಿಗೆ ಥರ ರೆಡಿ ಆಗಬೇಕು. ಈಗ ಇದಾಗಿದೆ. ನಾನು ಇದನ್ನು ಇಡ್ಲಿಗೆ ಬಳಸ್ತೀನಿ. ಹೇಗೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಈಗ ಬೆಂದಿದೆ ಅಂತ ಚೆಕ್ ಮಾಡೋಣ. ನೀರೆಲ್ಲ ಕಮ್ಮಿ ಆಗಿದೆ. ಈಗ 1 ಪೀಸ್ ತೊಗೊಂಡು ಚೆಕ್ ಮಾಡೋಣ. ನಾವು ಇದನ್ನು ಪ್ರೆಸ್ ಮಾಡಿದ್ರೆ ಈ ಥರ ಸ್ಮ್ಯಾಶ್ ಆಗಬೇಕು. ಫುಲ್ ಸಾಫ್ಟಾಗಿದೆ. ಸೊ ಈಗ ಇದು ಬೆಂದಿದೆ. ಈಗ ಇದನ್ನು ಸ್ಟವ್ ಆಫ್ ಮಾಡಿ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ಈಗ ಇದು ಒಂದು ಕಡಾಯಿ ಇಟ್ಕೊಂಡು ಇದಕ್ಕೊಂದು 2 ಸ್ಪೂನ್ ಎಣ್ಣೆ ಹಾಕಿ ಒಗ್ಗರಣೆ ಕೊಟ್ಕೊಳ್ಳೋಣ. ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ಳೋಣ. ಈಗ ಸ್ಟವ್ ಆಫ್ ಮಾಡಿಬಿಡೋಣ. ಇದಕ್ಕೆ ಸ್ವಲ್ಪ ಕರಿಬೇವು ಹಾಕ್ಕೊಳ್ಳೋಣ. ರುಬ್ಬಿರೋ ಅಂಥ ಮಸಾಲೆ ಹಾಕ್ಕೊಳ್ಳೋಣ. ನಾನು ಸ್ಟವ್ ಆಫ್ ಮಾಡಿದ್ದೀನಿ. ಯಾಕಂದರೆ ನಾವು ಮಜ್ಜಿಗೆ ಹಾಕಿದ್ರೆ ಬಿಸಿ ಇದ್ದಾಗ ಅದು ಒಡಕ್ಲು ಥರ ಆಗೋಗುತ್ತೆ, ಒಡೆದೋಗುತ್ತೆ. ಸೊ ನಾವು ಸ್ಟವ್ ಆಫ್ ಮಾಡಿ ಮಸಾಲೆ ಮತ್ತು ಮಜ್ಜಿಗೆನ ಎರಡೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ನಾನು ಸ್ವಲ್ಪ ನೀರನ್ನು ಕೂಡ ಸೇರಿಸ್ತಾ ಇದ್ದೀನಿ. ಅರ್ಧ ಲೀಟ್ರ್ ಮೊಸರಿಗೆ 1/4 ಲೀಟ್ರಷ್ಟು ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ಬೂದುಗುಂಬಳಕಾಯಿ ಬೇಯಿಸಿರ್ತೀವಲ್ಲ ಅದರದ್ದೇ ನೀರಿನಂಶ ಇರುತ್ತೆ. ಸೊ ಮಿಕ್ಸ್ ಮಾಡ್ಕೊಂಡ್ಮೇಲೆ ಮತ್ತು ಸ್ಟವ್ ಹಚ್ಚಿ ಜೋರು ಉರಿಲೇ ನಾವು ಸೌಟನ್ನ ತಿರುತ್ತಾ ಇರಬೇಕು. ಸಾಂಬಾರನ್ನ ಈ ಥರ ತಿರುತ್ತಾ ಇರಬೇಕು. ಇದು ಕುದಿ ಬರೋವರೆಗೂ ನಾವು ಇದೇ ಥರ ತಿರುಗಬೇಕು, ನಿಲ್ಲಿಸೋ ಆಗಿಲ್ಲ. ಈಗ ಇದು ಕುದಿ ಬಂದಿದೆ. ಇದನ್ನು ಒಂದು 2 ನಿಮಿಷ ಹಾಗೆ ಕುದಿಸ್ಕೊಳ್ಳೋಣ. ಈಗ ಇದಕ್ಕೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದೊಂದು 2 ನಿಮಿಷ ಆಗಿದೆ. ನಾವು ಈಗ ಇದಕ್ಕೆ ಬೇಯಿಸ್ಕೊಂಡಿರೋ ಅಂಥ ಬೂದುಗುಂಬಳಕಾಯಿನ ಹಾಕ್ಕೊಳ್ಳೋಣ. ಈಗ ನೀವು ಸಾಂಬಾರನ್ನ ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕು. ಯಾಕಂದರೆ ಕುದಿತಾ ಗಟ್ಟಿ ಆಗುತ್ತೆ. ಸೊ ನೋಡ್ಕೊಂಡು ನನಗೆ ಬೂದುಗುಂಬಳಕಾಯಲ್ಲೇ ನೀರಿನಂಶ ಇದ್ದಿದ್ದರಿಂದ ಸೊ ಕರೆಕ್ಟಾಗಿದೆ. ಈಗ ಮಿಕ್ಸ್ ಮಾಡಿದ್ದೀವಿ. ಇದನ್ನು ಒಂದು 5 ನಿಮಿಷ ಬೇಯಿಸ್ಕೊಳ್ಳೋಣ. 5 ನಿಮಿಷ ಬೆಂದರೆ ಸಾಂಬಾರು ರೆಡಿ. ಮುದ್ದೆ ಅನ್ನೋ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ತುಂಬ ಆರೋಗ್ಯಕರವಾಗಿರೋದು, ರುಚಿಯಾಗಿರೋದು. ನೀವು ಕೂಡ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.